ಮಗು ಮಾಂತೇಶ್ ನಮ್ಮ ಮನೆಗೆ ಬಂದು ಇಲ್ಲಿಗೆ 3 ತಿಂಗಳಾಯಿತು. ಈ 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳೆ ತೋಟ, ಕಬ್ಬಿನ ಜಮೀನು, ಭತ್ತದ ಗದ್ದೆ ನೋಡೋದಕ್ಕಷ್ಟೇ ತುಂಬಾ ಸುಸ್ತಾಗಿ ಉಳಿದಿದೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮ ಮಿಕ್ಕ ಆಸ್ತಿಯನ್ನೆಲ್ಲ ತೋರಿಸಿದರಾಯ್ತು. ಮಹಾದೇವಿ, ನೀವಿಬ್ಬರು ತಾಯಿ ಮಗ ಸೇರಿಕೊಂಡು ಮನೆಗೆ ನಡೆಯಿರಿ. ನಾನು ಸ್ವಲ್ಪ ರುದ್ರನಕ ನಮ್ಮ ಮನೆಯ ಕಡೆ ಹೋಗಿ ಬರುತ್ತೇನೆ. ಅಲ್ಲ ರೀ, ಬೆಳಗ್ಗೆಯಿಂದ ಕಾಲ್ನಡಿಗೆಯಿಂದ ನಡೆದು ತುಂಬಾ ಸುಸ್ತಾಗಿದೆ. ನಾಳೆ ಹಾಕಿದ್ರೆ ರುದ್ರನ ಮಗಳ ಮಧ್ಯೆ ಹೋಗ್ಲೇಬೇಕಲ್ಲ, ಇವತ್ತೇ ಒಮ್ಮೆ ಯಾಕೆ ಹೋಗೋದು? ಇಲ್ಲ ಮಹಾದೇವಿ, ರುದ್ರ 4 ದಿನಗಳ ಹಿಂದ ಮದುವೆಗೋಸ್ಕರ ಹಣ ಕೇಳಿದ್ದ. ಅದರಲ್ಲಿ ಅವನು ಮದುವೆ ವಿಚಾರದಲ್ಲಿ ಮನೆ ಕಡೆ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ನೀವು ಮನೆ ಕಡೆ ನಡೆಯಿರಿ, ನಾನು ರುದ್ರನಿಗೆ ಹಣ ಕೊಟ್ಟು ಬರುತ್ತೇನೆ. ಅಪ್ಪಾಜಿ, ಅದರ ಅವಶ್ಯಕತೆ ತೆಗೆದುಕೊಳ್ಳುವುದಿಲ್ಲ. ರುದ್ರ ಈ ಕಡೆ ಬರ್ತಾ ಇದ್ದಾರ ನೋಡಿ. ಎಲ್ಲಿ ಮಾತೆ? ದಣರೆ, ತಂದೆ ತಾಯಿ ಮಗನ ಕೂಡಿ ಯಾವಾದರೂ ದೇವಸ್ಥಾನ ಕೊಟ್ಟಿದ್ರು ಅಥವಾ ಯಾವಾದರೂ ಸಮಸ್ಯೆ ಬಗೆಹರಿಸಿದರು? ಇಲ್ಲ ರುದ್ರ, ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೀಗ ತಿಳಿಯದಂತಾಗಿದೆ. ಅದಕ್ಕೋಸ್ಕರ ನಮ್ಮ ಮನೆಯ ಸಮಸ್ಯೆಗಳನ್ನೆಲ್ಲ ನಾನೀಗ ಮಾಂತೇಶನಿಗೆ ಒಪ್ಪಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಬಾಳೆ ತೋಟ, ಕಬ್ಬಿನ ಜಮೀನು, ಭತ್ತದ ಗದ್ದೆ ನೋಡೋದಕ್ಕೋಸ್ಕರ ಹೋಗಿದ್ದವು. ಅದರಲ್ಲಿ ತುಂಬಾ ಬಿಸಿಲಿತ್ತು. ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಮನೆ ಕಡೆ ಹೊರಟಿದ್ದೆವು. ಹೇಗೋ ಮನೆ ಕಡೆ ಹೊರಟಿದ್ದೀರಿ. ನಮ್ಮ ಚಿಕ್ಕೇಣಿ ಮಾತಾಶಪ್ಪನವರು ಒಂದು ಸತನ ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ಎಲ್ಲರೂ ಈ ಬಡವನ ಮನೆಗೆ ಹೆಜ್ಜೆ ಇಟ್ಟು ಸ್ವಲ್ಪ ಏನಾದರೂ ಪಾವನ ಮಾಡ. ಇವತ್ತು ಬೇಡ ರುದ್ರನ, ಬೆಳಗ್ಗೆಯಿಂದ ನಡೆದು ತುಂಬಾ ಸುಸ್ತಾಗಿದೆ. ನಾಳೆ ಹಾಗಿದ್ರೆ ನಿನ್ ಮಗಳ ಮದುವೆಗೆ ಬರ್ಬೇಕಲ್ಲ, ನಾವೆಲ್ಲರೂ ಸೇರಿ ಖಂಡಿತ ನಿನ್ನ ಮಗಳ ಮದುವೆಗೆ ಬರ್ತೀವಿ, ಆಯ್ತಾ? ದಣರೆ, ತಪ್ಪದ ನೀವು ನಮ್ಮ ಮಗಳ ಮದುವೆಗೆ ಬಂದೇ ಬರ್ಬೇಕು ನೋಡ್ರಿ. ಖಂಡಿತವಾಗಿ ಬರ್ತೇವೆ. ಆಯ್ತು ರೀ, ದೇವ್ರು ಕೂಡಿಸಿದಾಗ ಎಲ್ಲರೂ ನನ್ನ ಮಗಳ ಮದುವೆಗೆ ಬಂದೇ ಬರ್ತಾರೆ. ಬರೇ ನಾನು ಇನ್ನು ಬರ್ತೇನೆ ಬರೇ. ಆಯ್ತು ರುದ್ರ, ನೀನು ಎಲ್ಲ ಮದುವೆ ವ್ಯವಸ್ಥೆ ಮಾಡಿಕೊ, ಹೋಗು. ಆಯ್ತು ದಣರೆ. ಮಹಾದೇವಿ, ಪಾಪ ರುದ್ರ ಮಗಳ ಮದುವೆ ವಿಚಾರಕ್ಕೆ ಮನ ತುಂಬ ಒದ್ದಾಡ್ತಾ ಇದ್ದೇನೆ. ಮಹಾದೇವಿ, ಮಕ್ಕಳ ಮದುವೆ ಎಂದರೆ ಹೆತ್ತವರಿಗೆ ಬಲು ಹೆಕ್ಕೆ ನೋಡು. ಛೇ ಮಹಾದೇವಿ, ನಾನು ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡುವುದನ್ನೇ ಮರೆತು ಬಿಟ್ಟೆ. ಛೇ, ಅವನು ಏನಾದರೂ ನೆನಪಿಸ್ಕೊಂಡ್ರೆ ಮತ್ತೆ ನೀವಿಬ್ಬರು ತಾಯಿ ಮಗ ಸೇರಿಕೊಂಡು ಮನೆಗೆ ನಡೀರಿ, ನಾನು ರುದ್ರನಿಗೆ ಹಣ ಕೊಟ್ಟು ಬರುತ್ತೇನೆ. ನೀವ್ಯಾಕೆ ಹೋಗ್ತೀರಿ? ಮಾಂತೇಶನ್ ಕೈಯಲ್ಲಿ ಕೊಡಿ, ಅವನು ಕೊಟ್ಟು ಬರ್ತಾನೆ. ಹೌದು ಅಪ್ಪಾಜಿ, ನಾನೇ ತೆಗೆದುಕೊಂಡು ಕೊಟ್ಟು ಬರ್ತೇನೆ. ಮತ್ತೇಕೆ ಮಹಾದೇವಿ, ನಾನೇ ಹೋಗುತ್ತೇನೆ. ಆಯಿತು ಮಹಾದೇವಿ. ಮಾಂತೇಶ್, ತೆಗೆದುಕೋ ಈ ಹಣ. ರುದ್ರ ಇದ್ದರೆ ಗುಡಿ ಹತ್ರ ಇರುತ್ತಾನೆ, ಇಲ್ಲದಿದ್ದರೆ ಅವನ ಮನೆ ಹತ್ರ ಇರುತ್ತಾನೆ. ಆ ಹಣವನ್ನು ಕೊಟ್ಟು ಹೇಳಿ ಬಾ, ಆಯ್ತಾ? ಸರಿಯಪ್ಪ, ಈ ಹಣವನ್ನು ಹೋಗಿ ನಾನು ಕೊಟ್ಟು ಬರ್ತೀನಿ. ನೀವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ಆಯ್ತು, ನಡಿ ಮಹಾದೇವಿ, ನಾವು ಹೋಗೋಣ.